ಸೊ ಒಂದಷ್ಟು ಕಲಾವಿದರನ್ನ ನೋಡಿದಾಗ ಅನ್ಸುತ್ತೆ ಇವ್ರ ಸ್ಥಾನ ಇದಲ್ಲ, ಇವ್ರಿಗೇನೋ ಬೇರೆ ಸಕ್ಸಸ್ ಸಿಗ್ಬೇಕು ಅಂತ. ಸೊ ಆ ತರ ಅನ್ಸುವಂತ ಕಲಾವಿದರಲ್ಲಿ ಪ್ರಮೋದ್ ಅವ್ರು ಕೂಡ ಮೊದ್ಲಿಗರು. ಯಾಕಂದ್ರೆ ಸಾಕಷ್ಟು ಸಿನಿಮಾಗಳು ನೋಡ್ಕೊಂಡ್ ಬಂದಿದೆ, ಅವರೆಂತ ಪ್ರತಿಭಾನ್ವಿತ ನಟ ಅನ್ನುವಂಥದ್ದು. ಸೊ ಅಂತ ನಟನಿಗೆ ಒಂದು ಸಕ್ಸಸ್ಫುಲ್ ಸಿನಿಮಾ ಬೇಕು ಅಂತ ಎಲ್ಲ ಎದುರು ನೋಡ್ತೇವೆ. ಸೊ ಅದೆಲ್ಲವೂ ಕೂಡ ಒಂದ್ ಒಳ್ಳೆ ಅದ್ಭುತ ಸಿನಿಮಾ ಇವತ್ತು ಮುಹೂರ್ತ ಆಗಿರುವಂತದ್ದು. ಸೊ ಆ ಸಿನಿಮಾದ ಮೂಲಕ ದೊಡ್ಡ ಒಂದು ಜರ್ನಿಯನ್ನ ಅವರು ಎದುರು ನೋಡ್ತಾ ಇದ್ದಾರೆ. ಸೊ ಈ ಬಗ್ಗೆ ಮಾತಾಡಕ್ಕೆ ಖುದ್ದು ಪ್ರಮೋದ್ ಅವ್ರು ನಮ್ಮ ಜೊತೆ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಮೊದಲೇ ಹೇಳಿದಾಗೆ ವೇದಿಕೆ ಮೇಲೂ ಹೇಳ್ತಾ ಇದ್ರಿ, ನಿಮ್ಮ ಗೆಲುವನ್ನ ಎದುರು ನೋಡ್ತಿರೋಂತ ಸಾಕಷ್ಟು ಜನ ಇದ್ದಾರೆ. ಸೊ ಮೇ ಬಿ ಈ ಹಲ್ಕಾಡನಿಂದ ಅದೆಲ್ಲವೂ ಕೂಡ ಸಾಧ್ಯ ಆಗುತ್ತಾ ಅಂತ? ಖಂಡಿತ ಆಗತ್ತೆ ಸರ್. ಬಿಕಾಸ್ ಇದನ್ನ ಎಷ್ಟು ಇದು ಕೆತ್ತನೆಗಳಾಗಿದೆ ಅಂತಂದ್ರೆ 1.5 ವರ್ಷದಿಂದ KP ಸರ್ ಹತ್ರ ಯಾವಾಗಿದೆ ಈ ಫಿಲಮ್ ಹೋಯ್ತೋ, ಅವ್ರು ಅದನ್ನ ನಾನು ಸುಮ್ಮನೆ ಟ್ರೈ ಮಾಡಿದೆ, ಕಾಳು ಹಾಕಿದೆ. ಅವ್ರು ಅದನ್ನ ಕೇಳಿಸ್ಕೊಂಡು ನನ್ನಷ್ಟೇ ಎಕ್ಸೈಟ್ ಆಗಿ ಅವ್ರ ಟೀಮ್ ಎಲ್ಲ ರೆಡಿ ಮಾಡಿ ಎಲ್ರಿಗೂ ಕೇಳಿಸಿ ಅವರೆಲ್ಲರೂ ಇದನ್ನ ಶಾರ್ಪ್ ಮಾಡಿಸಿ ನಮ್ಮ ಡೈರೆಕ್ಟರ್ ಹತ್ರ ಕೆಲಸ ಮಾಡಿಸಿ 1.5 ವರ್ಷ ಆದ್ಮೇಲೆ ಇವಾಗ ಮುಹೂರ್ತದವರೆಗೂ ಈಗ ಶುರು ಮಾಡ್ತಿದೀವಿ. ಅಂದ್ರೆ ಎಷ್ಟು ಕೆಲಸ ಮಾಡಿರ್ಬೇಡ ಅವರು. ಆಮೇಲೆ KP ಸರ್ ಗೊತ್ತಲ್ಲ ನಿಮ್ಗೆ, ಭಯಂಕರ ಸ್ಟ್ರಾಂಗ್ ಅವರು ಇದ್ರಲ್ಲೆಲ್ಲ. ಅಂಡ್ ನನಗೆ ಖುಷಿ ಇದೆ ಆ ವಿಷಯದಲ್ಲಿ. KP ಸರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂದ್ರೆ ಅವ್ರು ಕೇಳಿದ್ರು ನನ್ನ, ಯಾವ ಒಂದು ಸಿನಿಮಾ ಮಾಡೋಣ. ನಾನು ತಮಾಷೆ ಮಾಡ್ತಾರೆ ಅನ್ಕೊಂಡಿದ್ದೆ. ಅದ್ ನೋಡಿದ್ರೆ ಸೀರಿಯಸ್ ಆಗಿ ಅವ್ರು ಫಾಲೋ ಅಪ್ ಮಾಡಿದಾಗ ಓ ರಿಯಲಿ ಅಂತ ಅನ್ಬಿಟ್ಟು ಈ ಕತೆ ಕೇಳಿಸ್ದೆ. ಬೇರೆ ಏನಾರ ಇದ್ರೆ ಹೇಳ್ಸಿ ಅಂತ ಹೇಳಿಸ್ದೆ. ಅವ್ರು ಇಷ್ಟ ಆಗೋಯ್ತು. ಅಲ್ಲಿಂದ ಹಿಡ್ಕೊಂಡ್ರು, ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಿದ್ದಾರೆ ಮಿಕ್ಕಿದ್ದೆಲ್ಲ. ಅಂಡ್ ಇಷ್ಟೊಳ್ಳೆ ಟೆಕ್ನಿಷಿಯನ್ಸ್ ಟೀಮು, ಹರಿಕೃಷ್ಣ ಸರ್ ಜೊತೆ ಸತ್ಯ ಹೆಗಡೆ ಸರ್, ಶಿವು ಅವರು ನಮ್ಮ KGF ಮಾಡಿದಂಥವ್ರು. ನನ್ಗೆ ಎಂತ ಖುಷಿ ಇದೆ ಅಂದ್ರೆ ಈ ತರದೊಂದು ಬೇಕಿತ್ತು ನನಗೆ ಪ್ಯಾಕೇಜ್. ಅಂಡ್ ಈ ಕಂಟೆಂಟ್ ಬೇಕಿತ್ತು. ಅಂದ್ರೆ ಇಷ್ಟ ದಿನ ಬರೀ ಡಿಫೆನ್ಸ್ ಆಡ್ತಿದ್ದೀನಲ್ಲ ಅನಿಸ್ತಿತ್ತು, ಅಗ್ರೆಸಿವ್ ಆಗಿ ಆಡ್ಬೇಕಲ್ಲ ಅಂತ, 2020 ಆಡ್ಬೇಕು ಅಂತ ಅನಿಸ್ತಿತ್ತು. ಅಂದ್ರೆ ಆ ತರದ್ ಬೇಕಿತ್ತು ಒಂದು ಐಟಮ್, ಇದ್ರಲ್ಲಿ ಸಿಕ್ತು. ಇದ್ರಲ್ಲಿ ನಿಜವಾಗ್ಲೂ ಬೇರೆ ಸಿನಿಮಾ ಇದು. ಅವ್ನ ಬಿಹೇವಿಯರ್, ಅವ್ನ ಮಾತುಕತೆ, ಅವನು ಎಲ್ಲರ ಹತ್ರ ಮಾತಾಡುವಂತ ಭಾಷೆ, ಮಾತಾಡುವ ಶೈಲಿ, ಅವ್ನ ಸುತ್ತಮುತ್ತ ಇರೋರು ಆಡುವ ರೀತಿ, ಬಿಹೇವಿಯರ್ಸ್, ಅವನ ಹೆಜ್ಜೆ ಸೌಂಡ್ ಕೂಡ ಬೇರೆ ತರ ಪ್ಲಾನ್ ಮಾಡ್ಕೊತಿದ್ದಾರೆ. ಆ ತರ ಅಲ್ಲಿಂದ ಶುರು ಮಾಡಿದಾರೆ ಕೆಲಸ. ಅಂಡ್ ಅಲ್ಲಿ ಬರುವಂತ ನಗು, ಅವ್ನು ಕ್ರಿಯೇಟ್ ಮಾಡುವಂತ ನಗು, ಅವ್ನು ಆಡುವಂತ ಹಾರ್ಶ್ ಮಾತುಗಳು, ಅದು ಕೂಡ ಫನ್ ಅದರುವಂತ ವಿಷಯ. ಇಷ್ಟು ಪ್ಲಾನ್ ಮಾಡಿ ಒಂದೊಳ್ಳೆ ಕಂಟೆಂಟ್ ಮಾಡಿ ಇದನ್ನ ತಂದಿರೋದ್ರಿಂದ ಈ ಸಿನಿಮಾಗೆ ಇಷ್ಟು ವರ್ತ್ ಇದೆ. ಸೊ ನಾನು ಕೂಡ ಭಯ ಇದೆ ನನಗೆ, ಯಾವ ತರ ಅಂದ್ರೆ ಈ ಕ್ಯಾರೆಕ್ಟರ್ನ ಹೆಂಗ್ ಮಾಡ್ತೀನಿ ನಾನು ಅಂತ. ಬಟ್ ಒಂದ್ ಹೇಳ್ಬೋದು, ನಮ್ಮ ಉಡಾಳ್ ಬಾಬುರಾವ್ ಇದಾನಲ್ಲ, ರತ್ನ ಪ್ರಪಂಚ ಉಡಾಳ್ ಬಾಬುರಾವ್ನ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅನ್ಬೋದು. ಅಷ್ಟು ಜೋರಾಗಿದೆ ಇದು ಕ್ಯಾರೆಕ್ಟರ್. ಆ ವರ್ಷನ್ನ ನೆಕ್ಸ್ಟ್ ಲೆವೆಲ್ ಇದೆ ವರ್ಷನ್. ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ. ಒಂದಷ್ಟು ಪ್ರಿಪರೇಷನ್ ಆಗಿದೆ. ನಾನು ವೇಟ್ ಮಾಡ್ತಿದ್ದೀನಿ ಈ ಕ್ಯಾರೆಕ್ಟರ್ ಒಳಗಡೆ ಹೆಂಗ್ ಹೋಗ್ತೀನಿ, ಇದು ಹೆಂಗ್ ಆಚೆ ಕಾಣಿಸ್ತೀನಿ ಅಂತ. ಸೊ ಐ ಆಮ್ ಹ್ಯಾಪಿ. KP ಶ್ರೀಕಾಂತ್ ಸರ್ ಇಷ್ಟು ದೂರ ನಮ್ಮನ್ನು ಕರ್ಕೊಂಡ್ ಬಂದಿರೋದಕ್ಕೆ. ಇನ್ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಗೊತ್ತು ನನಗೆ. ಸಿನಿಮಾದ ಮತ್ತೊಂದು ಪಾಸಿಟಿವ್ ವೈಬ್ ಅಂತಂದ್ರೆ ಅಡಿಬರ ಏನಿದೆ, ಸಬ್ ಟೈಟಲ್ ಸಾಯಿ ಕುಮಾರ್ ಫ್ಯಾನ್ ಅನ್ನೋದು, ಯಾವ ಕಾರಣಕ್ಕೋಸ್ಕರ ಅದನ್ನ ಬಳಸ್ಕೊಂಡಿರೋದು? ಈ ಕ್ಯಾರೆಕ್ಟರ್ ಏನಿದೆ ಹಲ್ಕಾಡನ್ ಸಾಯಿ ಕುಮಾರ್ ಅವ್ರ ಫ್ಯಾನ್ ಆಗಿರತ್ತಾರ ಅಂತ. ಅದಕ್ಕೆ ಓಕೆ, ಸಿನಿಮಾದಲ್ಲಿ ಒಂದಷ್ಟು ವಿಷಯ ಇದೆ, ಒಂದಷ್ಟಲ್ಲ ಒಂದು ವಿಷಯ ಇದೆ ಅದಕ್ಕೆ. ಇವನು ಅದನ್ನ ಸಾಯಿ ಕುಮಾರ್ ಫ್ಯಾನ್ ಯಾಕೆ ಅಂತಂದ್ರೆ ಆ ವಿಷಯದಿಂದ, ಆ ಒಂದು ಸನ್ನಿವೇಶದಿಂದ ಶುರು ಆಗುತ್ತೆ. ನಾವು ಅಲ್ಲಿಂದ ಆದ್ಮೇಲೆ ಸಾಯಿ ಕುಮಾರ್ ಅವರು ಹೇಳಿದಂತಹ ಸಿನಿಮಾಗಳಲ್ಲಿ ಹೇಳಿದಂತಹ ಸಮಾಜಕ್ಕಾಗ್ಲಿ, ರಿಲೇಶನ್ಶಿಪ್ಸ್ ಎಲ್ಲವನ್ನು ಹೇಳಿದ್ದನ್ನ ಅವ್ರ ಡೈಲಾಗ್ ಮೂಲಕ ಏನ್ ಹೇಳಿದಾರೋ ಅದು ನೀವು ಸೀರಿಯಸ್ ತಗೊಂಡಿರ್ತಾನೆ ಕೂಡ. ಅದು ಇನ್ಸ್ಪಿರೇಷನ್ ಇವನ್ಗೆ. ಅವ್ರಿಗೆ ನಾನು ಫ್ಯಾನ್ ಆಗ್ತೀನಿ ಅಂತ ಹೇಳಿ ಅವ್ರ ಹೇಳಿದ್ದಂತ ರೀತಿಲಿ ಇವನು ಬದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಎಷ್ಟು ಫನ್ ಕ್ರಿಯೇಟ್ ಮಾಡುತ್ತೆ, ಎಷ್ಟು ದೂರ ಹೋಗ್ತಾನೆ ಈ ಕ್ಯಾರೆಕ್ಟರ್. ಯಾವ್ದು ನಾರ್ಮಲ್ ಇಲ್ಲ ಸರ್. ಈಗ ಹೀರೋಯಿನ್ ನಾರ್ಮಲ್ ಅಲ್ಲ ಕ್ಯಾರೆಕ್ಟರ್. ಅದು ಅವ್ರು ಇನ್ನೊಬ್ರು ಯಾರೋ ಜ್ಯೋತಿ, ಅವ್ರು ನಾರ್ಮಲ್ ಅಲ್ಲ ಕ್ಯಾರೆಕ್ಟರ್. ಇನ್ನೊಂದಷ್ಟು ಕ್ಯಾರೆಕ್ಟರ್ ಇವೆ. ಇಲ್ಲಿ ದಂಡಿ ಆರ್ಟಿಸ್ಟ್ಗಳಿದ್ದಾರೆ, ದಂಡಿ ಕ್ಯಾರೆಕ್ಟರ್ಗಳಿದಾವೆ. ಯಾವ ನಾರ್ಮಲ್ ಆಗಿ ಬಿಹೇವ್ ಮಾಡಲ್ಲ. ಎಲ್ಲವೂ ಕನೆಕ್ಟ್ ಮಾಡ್ತಾ ಹೋಗ್ತಾರಲ್ಲ, ಅದು ಚೆನ್ನಾಗಿ ಮಾಡಿದ್ದಾರೆ. ಇಡೀ ಪಿಕ್ಚರ್ ನೀವು ನೋಡ್ತಿದ್ರೆ ಹೊಟ್ಟೆ ಹುಣ್ಣಾಗುವ ನಗತೀರಾ, ಜೊತೆಗೆ ತಲೆಯಲ್ಲಿ ಒಂದು ಥಾಟ್ ಬರ್ತಾ ಇರುತ್ತೆ. ಪ್ರತಿ ಸೀನಲ್ಲೂ ಥಾಟ್, ಅವ್ರು ಹೇಳೋ ಮಾತಲ್ಲಿ ಥಾಟ್. ಹೌದಲ್ವಾ, ಸೆಕೆಂಡ್ ಟೈಮ್ ಪಿಕ್ಚರ್ ನೋಡುವಾಗ ಅನ್ಸುತ್ತೆ ಇವ್ನು ಹೇಳಿದ್ದೇನೋ ವಿಷಯ ಇದೆಯಲ್ಲ, ಕರೆಕ್ಟ್ ಬಿಡಪ್ಪ ಅಲ್ಕಾಡನ್ ಇವನು ಅಂತ ಅನ್ಸುತ್ತೆ. ಅಂತ ಒಂದು ಸಬ್ಜೆಕ್ಟ್ ಇದೆ ಒಳಗಡೆ. ಸಾಯಿ ಸರ್ ಫ್ಯಾನ್ ಅಂತ ಹೇಳಿದ್ರೆ, ಸಾಯಿ ಸರ್ ಬಹುತೇಕ ಸಿನಿಮಾಗಳಂದ್ರೆ ಪೊಲೀಸ್ ನೆನಪಾಗ್ತಾರೆ, ಬಟ್ ಇಲ್ಲಿ ಡಾನ್ ಆಗಿದ್ರೆ. ಸೊ ಹಂಗಿದ್ದು ಕೂಡ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಏನ್ ಹೇಳ್ತೀರಾ ಅಂತ? ಇಲ್ಲ, ಅದೇ ನಾವು ಪೊಲೀಸ್ ಆಗಿ ಮಾಡಿದಂತದ್ದನ್ನ ತುಂಬಾ ಇಟ್ಕೊಂಡಿಲ್ಲ. ಬಿಕಾಸ್ ನಮ್ಗೆ ಯಾವ್ದು ಬೇಕಾದ್ ಇಟ್ಕೊಂಡಿದೀವಿ. ಅಫ್ಕೋರ್ಸ್ ಟೀಸರ್ ಅಲ್ಲಿ ಒಂದಷ್ಟು ಯೂಸ್ ಮಾಡಿದ್ದಾರೆ, ಈಗ ಟೈಟಲ್ ಟೀಸರ್ ಅಲ್ಲಿ. ಬಟ್ ಅಲ್ಲಿರುವಂತ ಅವ್ರು ಹೇಳಿದಾರಲ್ಲ, ಅವರು ಡಾನ್ ಆಗಿ ಮಾಡಿರುವಂತ ಓಂ ನಮ ಶಿವಾಯ ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದು ಭಯಂಕರ ಇದೆ ಅವ್ರ ಡೈಲಾಗ್. ನಮಗೆ ಎಷ್ಟು ಬೇಕೋ, ಯಾವ್ದು ಬೇಕೋ ಅದು ತಗೊಂಡಿದ್ದಾರೆ ಡೈರೆಕ್ಟ್ರು. ಅಂದ್ರೆ ಅವ್ರ ಮುಖಾಂತರ ಹೇಳ್ತಿಲ್ಲ, ಅವ್ರ ಡೈಲಾಗ್ ನ ಇವ್ನು ಅಳವಡಿಸ್ಕೊಂಡ್ರೆ ಹೆಂಗಿರ್ತಾನ ಒಬ್ಬ ಮನುಷ್ಯ ಬದುಕಿನಲ್ಲಿ. ಅವ್ರು ಹೇಳ್ತಿರೋದು ಕರೆಕ್ಟು ಅಂತ ಇವ್ನ್ಗನ್ಸಿ ಆ ತರ ಬದುಕಕ್ಕೆ ಶುರು ಮಾಡಿದ್ರೆ ಒಬ್ಬ ಮನುಷ್ಯ ಹೆಂಗ್ ಬದುಕ್ಬೋದು, ಅವ್ನ ವಾತಾವರಣ ಹೆಂಗಿರ್ಬೋದು, ಇವ್ನು ಯಾಕೆ ಹಂಗಾದ, ಎಲ್ಲದಕ್ಕೂ ಕಾರಣಗಳಿದೆ. ಅದನ್ನ ಸಿನಿಮಾ ನೋಡ್ತಾ ಅರ್ಥ ಆಗುತ್ತೆ ನಿಮ್ಗೆ. ಟಗರು, ಸಲಗ ನಿರ್ಮಾಪಕರ 3ನೇ ಸಿನಿಮಾಗೆ ನೀವು ನಾಯಕ ಅನ್ನೋದು ಅದು ಇದೆಯಲ್ಲ ಸರ್. ಅವ್ರ ಮೇಕರ್ಸ್ ಆಫ್ ಸಲಗ, ಟಗರು ಅಂತ ಬಂದಾಗ ಮುಂದಿನ ಸಿನಿಮಾ ಯಾವುದು ಅಂತ ಎದುರು ನೋಡ್ತಾರೆ. KP ಶ್ರೀಕಾಂತ್ ಅವರು ಅಂದ್ರೆ ಆ ಸಿನಿಮಾ ಜಡ್ಜ್ಮೆಂಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕಥೆಯ ಜಡ್ಜ್ಮೆಂಟ್ ಅವರು ಕೈ ಹಾಕಿದ್ರೆ ಅಂದ್ರೆ ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಸೊ ಎಲ್ಲ ಒಂದ್ ಕಡೆ 2 ಸಿನಿಮಾಗಳ ಸಾಲಿನಲ್ಲಿ ನಿಮ್ ಸಿನಿಮಾ ಬಂದಿರುವಂತದ್ದು. ಹೌದು ಸರ್, ಅದು ಖುಷಿ ಇದೆ.
ಅಂಡ್ ಅದು ಆ ಪೋಸ್ಟ್ಗಳೆಲ್ಲ ಮಾಡಿಸುವಾಗ ನನಗೆ ಹುಚ್ಚು ಅದಾಕ್ಸ್ಬೇಕು ಟಗರು ಸಲಗ ಅಂತಂದ್ರೆ ನನ್ಗೆ ಖುಷಿ ಸರ್ ಆ ಸಿನಿಮಾಗಳ ಬಗ್ಗೆ. ಬಿಕಾಸ್ ಆ ತರದ ಸಿನಿಮಾಗಳನ್ನ ಜಾನರ್ಗಳನ್ನ ಹ್ಯಾಂಡಲ್ ಮಾಡಿರೋದ್ರಲ್ಲಿ ಇವರೇ ನಂಬರ್ 1. ಇದು ಆ ಜಾನರ್ ಸೇರುವಂತ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅನ್ಕೊಳ್ಳಿ, ಬಿಕಾಸ್ ಆಫ್ ದ ವಿಷಯ ಮತ್ತು ಬಿಹೇವಿಯರ್ ಆಫ್ ದ ಕ್ಯಾರೆಕ್ಟರ್ ಬೇರೆ ಇರೋದ್ರಿಂದ ಆ ಜಾನರ್ ತರದವಲ್ವಾ ಅವ್ರು ಹ್ಯಾಂಡಲ್ ಮಾಡಿದ್ರಲ್ಲ, ಇದನ್ನ ಅವ್ರು ಹ್ಯಾಂಡಲ್ ಮಾಡ್ತಾರೆ ಅಂತ ಅನ್ನಿಸ್ತಿತ್ತು. ಅದನ್ನ ಅವ್ರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರು ಒಪ್ಕೊಂಡಿದ್ದಾರೆ ಈ ಪಿಕ್ಚರ್ನ. ಇದು ಇಲ್ಲಿರುವಂತದ್ದು ಏನೇ ಆ ಕಡೆ ಆದ್ರೂ ನಾನು ತಗೊಳ್ತೀನಿ ಅಂತ ರೆಡಿ ಇದಾರೆ ಅವರು. ಬಿಕಾಸ್ ಎಕ್ಸ್ಪೆರಿಮೆಂಟ್ಗಳು ಯಾವತ್ತೂ ವಿತ್ ಕಂಟೆಂಟ್ ನನಗೆ ನಂಬಿಕೆ ಇದೆ ವರ್ಕ್ ಆಗುತ್ತೆ ಅಂತ. ಬಿಕಾಸ್ ಅದನ್ನೇ ಜನ ಬೇಕಾಗಿರೋದು, ಹೊಸದ್ ಬೇಕಲ್ಲ ಸರ್. ಫಾರ್ಮುಲಾ ಬಿಟ್ಟು ಹೊರಗಡೆ ಹೋಗ್ಬೇಕು ಜನ, ಅದು ಬೇಕಿತ್ತು ಒಂದು. ಇಂಡಸ್ಟ್ರಿಲಿ ಸರ್ ಆಲ್ರೆಡಿ ಬ್ರ್ಯಾಂಡ್ ಆಗಿರುವಂತವ್ರು, ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಪ್ರೊಡ್ಯೂಸರ್ಗಳು, ಅವ್ರುಗಳು ಹೊಸ ಹುಡುಗರಿಗೆ ಅಥವಾ ಹೊಸ ಟ್ಯಾಲೆಂಟ್ಗಳಿಗೆ, ಡೈರೆಕ್ಟರ್ ಆಗ್ಬೋದು, ಹೀರೋ ಆಗ್ಬೋದು, ಅವ್ರುಗಳಿಗೆ ಬಂದು ಕೆಲಸ ಕೊಟ್ಟು ಸಿನಿಮಾ ಮಾಡಿದ್ರೆ ಅದು ಇಂಡಸ್ಟ್ರಿಗೆ ಕೊಡುಗೆ. ಆಕ್ಚುಲಿ ಒರಿಜಿನಲ್ ಸೆನ್ಸ್ ಅಲ್ಲಿ ಇಂಡಸ್ಟ್ರಿಯ ಬೆಳವಣಿಗೆ ಅಂದ್ರೆ ಅದಾಗಬೇಕಿತ್ತು, ನನಗೆ ಆಗ್ಬೇಕು ಅಂತ ಹೇಳ್ತಿದ್ದೀನಿ ಎಲ್ಲ ಕಡೆ. ಸೊ ಈ KP ಸರ್ ಅದನ್ನ ಮಾಡ್ತಿದ್ದಾರೆ, ಶುರು ಮಾಡ್ತಿದಾರಲ್ಲ, ಅದಕ್ಕೆ ಅವ್ರ ಬಗ್ಗೆ ನಂಗೆ ತುಂಬಾ ಗೌರವ ಇದೆ. ಅಂಡ್ ನಮ್ಮ ಮುಖಾಂತರ ಶುರು ಮಾಡ್ತಿರೋದ್ರ ಬಗ್ಗೆ ತುಂಬಾ ಖುಷಿ ಇದೆ. ತುಂಬಾ ಟ್ಯಾಲೆಂಟ್ಸ್ ಇದೆ ಇಂಡಸ್ಟ್ರಿಲಿ, ಎಲ್ಲಾರ್ಗೂ ಮಾಡಿ ಸಿನಿಮಾಗಳನ್ನ ಮಾಡಿ. ಹೊಸ ಹಳೆ ಪ್ರೊಡ್ಯೂಸರ್ಗಳು ಅಂದ್ರೆ ಬ್ರ್ಯಾಂಡ್ ಆಗಿರೋರು ಏನ್ ಮಾಡಿದಾಗ ಒಂದ್ ಸ್ವಲ್ಪ ಧೈರ್ಯ ಇರುತ್ತೆ ಮಾಡೋರ್ಗು. ಏನೇ ಹೆಚ್ಚು ಕಡಿಮೆ ಆದ್ರೂ ತಡ್ಕೋತಾರೆ. ಒಂದು ಇಂಡಸ್ಟ್ರಿಗೆ ಏನ್ ಕೊಡ್ಬೇಕು, ನೀವು ಏನೋ ಒಂದ್ ಕೊಟ್ಟಿರ್ತೀರಲ್ಲ, ಒಂದ್ 4 ಜನ ಡೈರೆಕ್ಟರ್ಗಳು ಕೊಟ್ಟಿರ್ತೀರಿ, 4 ಜನ ಹೀರೋಗಳು ಕೊಟ್ಟಿರ್ತೀರಿ, ತುಂಬಾ ಏನು ಹಾಳಾಗೋಗ್ಬಿಡಲ್ಲ. ಬಿಕಾಸ್ ನಿಮ್ದು ಆಲ್ರೆಡಿ ಬ್ರ್ಯಾಂಡ್ ಇದೆ. ಅದನ್ನ ಹೆಂಗ್ ತಗೋಬೇಕು, ಅಟ್ಲೀಸ್ಟ್ ಹಾಕಿದ್ದಷ್ಟು ತಗೊಳಕಾರು ಬರುತ್ತೆ ನಿಮ್ಗೆ. ಅದನ್ನ ಮಾಡಿ 4 ಜನ ಉದ್ಧಾರ ಆಗ್ತಾರೆ ನಿಮ್ಮ ಹೆಸರು ಹೇಳ್ಕೊಂಡು. ಅದನ್ನ ಆಗ್ಬೇಕಿತ್ತು. ಸೊ KP ಶ್ರೀಕಾಂತ್ ಸರ್ ಅವ್ರ ಪ್ರೊಡಕ್ಷನ್ ಮೂಲಕ ಆ ಕೆಲಸ ಶುರು ಮಾಡಿದ್ದಾರೆ. ಅದ್ರಲ್ಲಿ ನಾನಿರೋದು ತುಂಬಾ ಖುಷಿ ಇದೆ ಸರ್.